ಯಶ್, ದರ್ಶನ್, ಸುದೀಪ್ ನಿಂದಲೂ ಆಗಲಿಲ್ಲ ಈ ಚಿತ್ರದ ದಾಖಲೆ ಬ್ರೇಕ್ ಮಾಡೋಕೆ. 70 ಲಕ್ಷ ಬಜೆಟ್, 460 ದಿನ ಪ್ರದರ್ಶನ. ಕೇವಲ 70 ಲಕ್ಷ ರೂಪಾಯಿ ಬಜೆಟ್ನಲ್ಲಿ ನಿರ್ಮಿಸಲಾದ ಈ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ 75 ಕೋಟಿ ರೂಪಾಯಿಗಳನ್ನು ಗಳಿಸಿತು. ಒಂದೇ ಮಲ್ಟಿಪ್ಲೆಕ್ಸ್ನಲ್ಲಿ 460 ದಿನಗಳ ಕಾಲ ನಿರಂತರವಾಗಿ ಪ್ರದರ್ಶನಗೊಂಡು ರಾಷ್ಟ್ರೀಯ ದಾಖಲೆಯನ್ನು ಸೃಷ್ಟಿ ಮಾಡಿತು. ಯಾವುದು ಆ ಸಿನಿಮಾ? ಬನ್ನಿ ನೋಡೋಣ. ಕೇವಲ 70 ಲಕ್ಷ ರೂಪಾಯಿ ಬಜೆಟ್ನಲ್ಲಿ ತಯಾರಾದ ಕನ್ನಡದ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ 75 ಕೋಟಿ ರೂಪಾಯಿಗಳನ್ನು ಗಳಿಸಿತು. ಅಷ್ಟೇ ಅಲ್ಲದೆ ಒಂದೇ ಮಲ್ಟಿಪ್ಲೆಕ್ಸ್ನಲ್ಲಿ 460 ದಿನಗಳ ಕಾಲ ನಿರಂತರವಾಗಿ ಪ್ರದರ್ಶನಗೊಂಡು ರಾಷ್ಟ್ರೀಯ ದಾಖಲೆಯನ್ನು ಸೃಷ್ಟಿ ಮಾಡಿತು. ಇಂದಿಗೂ ಈ ಸಿನಿಮಾದ ದಾಖಲೆಯನ್ನು ಯಾವ ಸಿನಿಮಾ ಕೂಡ ಬ್ರೇಕ್ ಮಾಡಿಲ್ಲ. ಹೌದು, 2006ರಲ್ಲಿ ಬಿಡುಗಡೆಯಾದ ನಟ ಗಣೇಶ್ ಮತ್ತು ನಟಿ ಪೂಜಾ ಗಾಂಧಿ ಅಭಿನಯದ ಮುಂಗಾರು ಮಳೆ ಸಿನಿಮಾ ಅದ್ಭುತ ಪ್ರದರ್ಶನ ಕಂಡಿತು. ಈ ಸಿನಿಮಾ ಗಣೇಶ್ ಜೀವನಕ್ಕೆ ಮಹತ್ವದ ತಿರುವು ಕೊಡ್ತು. ಅಷ್ಟೇ ಅಲ್ಲದೆ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಬದಲಾವಣೆಯನ್ನು ತಂದಿತು. ನಿರ್ದೇಶಕ ಯೋಗರಾಜ್ ಭಟ್ ಮೊದಲು ಈ ಸಿನಿಮಾದ ಕಥೆಯನ್ನ ಸ್ಟಾರ್ ನಟರಿಗೆ ಹೇಳಿದ್ರಂತೆ. ಆದರೆ ಅವರು ತಿರಸ್ಕರಿಸಿದ ಕಾರಣ ಆ ಸಮಯದಲ್ಲಿ ಹೆಚ್ಚು ಜನಪ್ರಿಯರಾಗದ ಟಿವಿ ನಿರೂಪಕ ಗಣೇಶ್ ಮತ್ತು ಆಫರ್ಗಾಗಿ ಕಾಯ್ತಾ ಇದ್ದ ಪೂಜಾ ಗಾಂಧಿಯನ್ನ ಅವರು ಅಂತಿಮಗೊಳಿಸಿದ್ರು. ನಿರ್ಮಾಪಕ ಕೃಷ್ಣಪ್ಪ ಈ ಸಿನಿಮಾದ ನಿರ್ಮಾಣದ ಜವಾಬ್ದಾರಿಯನ್ನ ಹೊತ್ತರು. ಈ ಚಿತ್ರದ ಸುಮಾರು 80% ಚಿತ್ರೀಕರಣವನ್ನ ಸಕಲೇಶ್ಪುರ, ಮಡಿಕೇರಿ ಮತ್ತು ಜೋಗ್ ಜಲಪಾತದಂತಹ ಸ್ಥಳಗಳಲ್ಲಿ ನಿಜವಾದ ಮಳೆಯಲ್ಲಿ ಚಿತ್ರೀಕರಿಸಲಾಗಿದೆ. ಇದು ಚಿತ್ರಕ್ಕೆ ತುಂಬಾ ನೈಸರ್ಗಿಕ ನೋಟವನ್ನ ನೀಡಿದ್ರೂ ಕೂಡ ಚಿತ್ರೀಕರಣವು ತಂಡಕ್ಕೆ ದೊಡ್ಡ ಸವಾಲಾಯಿತು. ಮುಂಗಾರು ಮಳೆ ಕನ್ನಡ ಚಲನಚಿತ್ರ ಇತಿಹಾಸದಲ್ಲಿ 50 ಕೋಟಿ ರೂಪಾಯಿಗಳನ್ನು ದಾಟಿದ ಮೊದಲ ಚಿತ್ರ ಆಯಿತು. ಇದು ವಿಶ್ವದಾದ್ಯಂತ 75 ಕೋಟಿಗಳವರೆಗೂ ಕಲೆಕ್ಷನ್ ಮಾಡಿತು. ಬಜೆಟ್ಗಿಂತ 100 ಪಟ್ಟು ಹೆಚ್ಚು ಗಳಿಸಿದ ಮತ್ತು ಭಾರತೀಯ ಸಿನಿಮಾ ರಂಗದಲ್ಲಿ ಅತಿ ಹೆಚ್ಚು ಲಾಭ ಗಳಿಸಿದ ಚಿತ್ರಗಳಲ್ಲಿ ಒಂದಾಯಿತು. ಅಷ್ಟೇ ಅಲ್ಲ, ಬೆಂಗಳೂರಿನ PVR ಮಲ್ಟಿಪ್ಲೆಕ್ಸ್ನಲ್ಲಿ 460 ದಿನಗಳ ಕಾಲ ನಿರಂತರವಾಗಿ ಪ್ರದರ್ಶನಗೊಂಡು ದಾಖಲೆ ಬರಿತು.